ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹಾಗೇನೆ ಅದರ ಜೊತೆ ಇನ್ಸ್ಟಾಗ್ರಾಮ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹಾಗಿದ್ರೆ ನಾವು ಜಾಸ್ತಿ ಅರ್ನಿಂಗ್ ಮಾಡಬೇಕು ಅಂತ ಶೋ ಕ್ರಿಯೇಟರ್ ಕ್ಲಬ್ ಬೆಸ್ಟಾ ಅಥವಾ ರೀಸೆಲ್ಲಿಂಗ್ ಬೆಸ್ಟಾ ಅಂತ ನನಗೆ ತುಂಬ ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಇವತ್ತು ನಾನು ರೀಸೆಲ್ಲಿಂಗ್ ಬೆಸ್ಟಾ ಅಥವಾ ಮೀಶೋ ಕ್ರಿಯೇಟರ್ ಕ್ಲಬ್ ಬೆಸ್ಟಾ ಅಂತ ಉತ್ತರವನ್ನು ನೀಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡಿ. ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಚಾನಲ್ಗೆ ಹೊಸಬ್ರಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ, ಯಾಕಂದರೆ ನಾವು ಮಾಡುವಂಥ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪೂಜಾ. ಇವತ್ತು ನಾನು ರೀಸೆಲ್ಲಿಂಗ್ ಬೆಸ್ಟಾ ಅಥವಾ ಮೀಶೋ ಕ್ರಿಯೇಟರ್ ಕ್ಲಬ್ ಬೆಸ್ಟಾ ಅನ್ನೋ ಒಂದು ವಿಷಯನ ತೆಗೆದುಕೊಂಡು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಸೊ ನಾವು ನೋಡಿ ಇವಾಗ ಮನೆಯಲ್ಲೇ ಇರ್ತೀವಿ, ಆದರೆ ನಮಗೆ ಏನಾದರೂ ಅರ್ನಿಂಗ್ ಮಾಡಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ನಾವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಇನ್ಸ್ಟಾಗ್ರಾಮನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಫೇಸ್ಬುಕ್ಕನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಕೂಡ ನಾವು ಅರ್ನಿಂಗನ್ನು ಮಾಡ್ಬೋದು. ಲಿಂಕ್ಡ್ಇನ್ ಏನಲ್ಲಿ ನಾವು ಯಾವ ರೀತಿಯಾಗಿ ಅರ್ನಿಂಗನ್ನು ಮಾಡ್ಬೋದು ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂತ ಆದರೆ ಪ್ಲೀಸ್ ಹೋಗಿ ಒಮ್ಮೆ ಚೆಕ್ ಮಾಡಿ. ಆ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದ್ಬಿಟ್ಟು ರೀಸೆಲ್ಲಿಂಗ್ ಬೆಸ್ಟಾ ಮೀಶೋ ಕ್ರಿಯೇಟರ್ ಕ್ಲಬ್ ಬೆಸ್ಟಾ. ಸೊ ನೋಡಿ, ನಾನು ಮಾರ್ಜಿನ್ ಮೂಲಕ ಯಾವ ರೀತಿಯಾಗಿ ಹಣವನ್ನು ಸಂಪಾದಿಸಬೇಕು ಅಂತ ವಿಡಿಯೋನ ಮಾಡಿದ್ದೆ. ಅದಕ್ಕೆ ನನಗೆ ತುಂಬ ಜನ ಕೇಳಿದ್ರಿ, ಇವಾಗ ಯಾರು ಮಾರ್ಜಿನ್ ಮೂಲಕ ಹಣವನ್ನು ಪಡಿತಾ ಇದ್ದಾರೆ, ಎಲ್ಲರೂ ಕೂಡ ಮೀಶೋ ಆ್ಯಪ್ ಉಪಯೋಗ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಮೀಶೋ ಆ್ಯಪ್ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ತುಂಬ ಜನ ಪ್ರಶ್ನೆ ಕೂಡ ಕೇಳಿದ್ರಿ. ಆದರೆ ಫ್ರೆಂಡ್ಸ್, ಇವಾಗೂ ಕೂಡ ನಾವು ಮಾರ್ಜಿನ್ನಿಂದ ಹಣವನ್ನು ಪಡಿಬೋದು. ಅದಕ್ಕೆ ನಾನು ನಿಮಗೆ ಲೈವ್ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ನಾನು ನಿಮಗೆ ನನ್ನ ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ಒಬ್ಬರು ಮಾರ್ಜಿನ್ ಮೂಲಕ ಹಣವನ್ನು ಪಡಿತಾ ಇದ್ದಾರೆ ಅಂತ ಹೇಳಿ ನಾನು ನಿಮಗೆ ನೀವು ನೋಡ್ಬೋದು ಫ್ರೆಂಡ್ಸ್, ಯಾವ ರೀತಿಯಾಗಿ ಇವರು ಮೀಶೋ ಆ್ಯಪ್ನಿಂದಾನೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಇವರು ಯಾವ ರೀತಿಯಾಗಿ ರೀಸೆಲ್ಲಿಂಗ್ ಬಿಸ್ನೆಸ್ಸನ್ನು ವಾಟ್ಸಪ್ ಮೂಲಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರು ತುಂಬ ದಿನದಿಂದನೇ ಮಾಡ್ತಾ ಇದ್ದಾರೆ. ಹಾಗೆಯೇ ಇವರು ತುಂಬ ದಿನದಿಂದನೇ ಮಾರ್ಜಿನ್ ಮೂಲಕ ಹಣವನ್ನು ಕೂಡ ಪಡಿತಾ ಇದ್ದಾರೆ. ಸೊ ನಾನು ಕೂಡ ಇವರ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿದ್ದು. ನಾವಿಲ್ಲಿ ತಿಳ್ಕೊಂಡ್ಬಿಡೋಣ ರೀಸೆಲ್ಲಿಂಗ್ ಅಂದರೆ ಏನು, ಮೀಶೋ ಕ್ರಿಯೇಟರ್ ಕ್ಲಬ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ನಾನು ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ. ಹಾಗೆ ನಾನು ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂದರೆ ಏನು ಅಂತ ಕೂಡ ನಿಮಗೆ ಗೊತ್ತು. ಆದರೂ ಕೂಡ ಮತ್ತೊಮ್ಮೆ ಹೇಳ್ತೀನಿ ಫ್ರೆಂಡ್ಸ್. ಒಂದು ರೀಸೆಲ್ಲಿಂಗ್ ಅಂದರೆ ಏನಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಒಬ್ಬ ಸೆಲ್ಲರ್ ಇರ್ತಾನೆ, ಅವನು ಡೈರೆಕ್ಟ್ ಕಂಪನಿಗೆ ತನ್ನ ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಅಂತ ಅಂದರೆ ಇವಾಗ ನನ್ನ ಓನ್ ಒಂದು ಅಂಗಡಿ ಇದೆ, ನಾನೊಂದು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಾನೇನು ಮಾಡ್ತೀನಿ, ನನ್ನ ಒಂದು ಸ್ಯಾರಿಯನ್ನು ನಾನು ಮೀಶೋ ಆ್ಯಪ್ಗೆ ಸೆಲ್ಲನ್ನು ಮಾಡ್ತೀನಿ. ಅಲ್ಲಿ ನಾನು ಸೆಲ್ಲರ್ ಆಗಿ ಕೆಲಸವನ್ನು ಮಾಡ್ತೀನಿ. ಆವಾಗ ಇನ್ನೊಬ್ರು ಏನು ಮಾಡ್ತಾರೆ, ನಾನು ಸೆಲ್ ಮಾಡಿರುವಂಥ ಪ್ರಾಡಕ್ಟ್ ಅವರು ಪರ್ಚೇಸ್ ಮಾಡ್ತಾರೆ. ಅಂತ ಅಂದರೆ ಒಬ್ಬರು ಸೆಲ್ ಮಾಡಿರುವಂಥ ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಈ ಎಲ್ಲ ಪ್ಲ್ಯಾಟ್ಫಾರ್ಮ್ ಸೆಲ್ಲಿಂಗ್ ಮಾಡಬೇಕಾದ್ರೆ ನೀವು ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳನ್ನು ಉಪಯೋಗ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಫೇಸ್ಬುಕ್ ಉಪಯೋಗ ಮಾಡಬೇಕಾಗತ್ತೆ, ಇನ್ಸ್ಟಾಗ್ರಾಮ್ ಉಪಯೋಗ ಮಾಡಬೇಕಾಗತ್ತೆ, ಟೆಲಿಗ್ರಾಮ್ ಕೂಡ ಉಪಯೋಗ ಮಾಡ್ಬೋದು. ಆದರೆ ಇಲ್ಲಿ ರೀಸೆಲ್ಲಿಂಗ್ನಲ್ಲಿ ನಿಮಗೆ ಮಾರ್ಜಿನ್ ಮೂಲಕ ಹಣ ಸಿಗೋದ್ರಿಂದ ಇದನ್ನ ನಾವು ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಆ್ಯಪ್ನಿಂದ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋ ಅವಶ್ಯಕತೆ ಏನಿರೋದು, ಪ್ರಾಡಕ್ಟನ್ನು ಲಿಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದು ನಾನ್ ಅಫಿಲಿಯೇಟ್ ಇರೋವಂಥ ಪ್ರಾಡಕ್ಟನ್ನು ನೀವು ಮೊದಲು ಲಿಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಲಿಸ್ಟ್ ಮಾಡಿಕೊಂಡು ಅದರ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನೀವು ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ಗೆ ಅದನ್ನ ನೀವು ಡೈಲಿ ರೆಗ್ಯುಲರ್ ಆಗಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ಯಾರಿಗಾದ್ರೂ ಆ ಪ್ರಾಡಕ್ಟ್ ಇಷ್ಟ ಆದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನನಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿ. ಆವಾಗ ನೀವು ಅವರ ಒಂದು ಅಡ್ರೆಸ್ಗೆ ಆ ಪ್ರಾಡಕ್ಟನ್ನು ಡೆಲಿವರ್ ಮಾಡಬೇಕಾಗತ್ತೆ. ಡೆಲಿವರ್ ಮಾಡಿದ ಮೇಲೆ ನಿಮಗೆ ಅದರಿಂದ ಬರುವಂಥ ಮಾರ್ಜಿನ್ ಅದೇ ನಿಮ್ಮ ಕಮಿಷನ್ ಆಗಿರುತ್ತೆ. ಅದೇ ನಾವು ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ಅಂತ ಹೇಳಿ. ಬಿಸ್ನೆಸ್ನಿಂದ ಕೂಡ ನೀವು ಅರ್ನಿಂಗನ್ನು ಮಾಡ್ಬೋದು. ಆದರೆ ಇಲ್ಲಿ ನೀವು ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ಬೋದು. ಯಾವ ಪ್ರಾಬ್ಲಮ್ ಅಂತ ಅಂದರೆ, ನೀವು ಇವಾಗ ಪ್ರಾಡಕ್ಟ್ ಏನೋ ಸ್ಕ್ರೀನ್ಶಾಟ್ ಹೊಡೆದು ಅದನ್ನ ಅಪ್ಲೋಡ್ ಮಾಡಿರ್ತೀರಾ, ಯಾರಿಗೂ ಇಷ್ಟ ಆಗಿದೆ, ಅವ್ರು ನಿಮಗೆ ಕೇಳಿರ್ತಾರೆ. ಅವಾಗ ನೀವು ಖುದ್ದಾಗಿ ಅವರ ಒಂದು ಡೀಟೇಲನ್ನು ತೆಗೆದುಕೊಂಡು ನೀವೇ ಡೆಲಿವರ್ ಮಾಡಬೇಕಾಗತ್ತೆ. ಡೆಲಿವರಿ ಚಾರ್ಜಸ್ ನಿಮಗೇನು ಇರೋದಿಲ್ಲ. ಆದರೆ ನೀವು ಅವರ ಒಂದು ಅಡ್ರೆಸ್ಗೆ ಡೆಲಿವರ್ ಮಾಡಬೇಕಾಗತ್ತೆ. ಅವ್ರಿಗೆ ಆ ಒಂದು ಪ್ರಾಡಕ್ಟ್ ಇಷ್ಟ ಆದರೆ ಅವರು ಇಟ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಅವ್ರು ರಿಟರ್ನ್ ಅಂತ ಹೇಳಿದ್ರೆ ನಿಮ್ಮ ಒಂದು ಅಕೌಂಟ್ನಿಂದಾನೇ ನೀವು ಆ ಪ್ರಾಡಕ್ಟನ್ನು ರಿಟರ್ನ್ ಮಾಡಿ. ಕನೆಕ್ಷನಲ್ಲಿ ಬಿಲ್ಡ್ ಆಗೋದಿಲ್ಲ, ಅವ್ರಿಗೆ ನಿಮ್ಮ ಮೇಲೆ ಟ್ರಸ್ಟ್ ಆಗೋದಿಲ್ಲ. ಇದರಿಂದ ಅವರು
ನಿಮ್ಮ ಹತ್ರ ಪ್ರಾಡಕ್ಟ್ ಕೂಡ ಮತ್ತೊಮ್ಮೆ ಕೇಳೋದಿಲ್ಲ. ಸೊ ಈ ರೀತಿಯಾದಂಥ ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡಿ ಸ್ಟಾರ್ಟಿಂಗ್ನಿಂದ ಮಾರ್ಜಿನ್ ಅಮೌಂಟ್ ಕೂಡ ಕಡಿಮೆನೇ ಹಾಕಬೇಕಾಗತ್ತೆ. ಹಾಗಾಗಿ ನಿಮಗೆ ಇಲ್ಲಿ ಅಷ್ಟೊಂದು ಅರ್ನಿಂಗ್ ಆಗೋದಿಲ್ಲ. ಹಾಗಾಗಿ ರೀಸೆಲ್ಲಿಂಗ್ ಬಿಸ್ನೆಸ್ ನೀವು ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲಿ ಮಾಡೋದ್ರಿಂದ ನಿಮ್ಮ ಒಂದು ಬ್ರ್ಯಾಂಡ್ ಕೂಡ ಬಿಲ್ಡ್ ಆಗ್ಬೋದು ಮತ್ತು ನೀವು ರೀಸೆಲ್ಲಿಂಗ್ ಬಿಸ್ನೆಸ್ನಿಂದ ಚೆನ್ನಾಗಿ ಅರ್ನಿಂಗ್ ಕೂಡ ಮಾಡಿ. ರೀಸೆಲ್ಲಿಂಗ್ ಬಿಸ್ನೆಸ್ ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ಫ್ರೆಂಡ್ಸ್, ಆದರೆ ಮೀಶೋ ಕ್ರಿಯೇಟರ್ ಕ್ಲಬ್ಬನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಹೌದು ಫ್ರೆಂಡ್ಸ್. ಸೊ ಬೆಸ್ಟ್ ಯಾವುದು ಅಂತ ಅಂದರೆ ಮೀಶೋ ಕ್ರಿಯೇಟರ್ ಕ್ಲಬ್. ಯಾಕಂದರೆ ಇದರಲ್ಲಿ ನಮಗೆ ಯಾವುದೇ ರೀತಿಯ ಡೆಲಿವರಿ ಚಾರ್ಜಸ್ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ, ಹಾಗೆ ಡೆಲಿವರಿ ಮಾಡುವಂಥ ಟೆನ್ಷನ್ ಕೂಡ ಇಲ್ಲ, ರಿಟರ್ನ್ ಮಾಡುವಂಥ ಟೆನ್ಷನ್ ಕೂಡ ಇಲ್ಲ, ಹಾಗೆಯೇ ನಾವು ಪ್ರಾಡಕ್ಟನ್ನು ಲಿಸ್ಟ್ ಮಾಡುವಂಥ ಆಪ್ಷನ್ ಕೂಡ ಇಲ್ಲ. ಸೊ ಇದು ಬೆಸ್ಟ್ ಅಂತಾನೆ. ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಅಂದರೆ ಏನು? ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನೋದು ಮೀಶೋ ಆ್ಯಪ್ ಏನಿದೆ ಅದೇ ಒಂದು ಲಾಂಚ್ ಮಾಡಿರುವಂಥ ಮೀಶೋ ಕ್ರಿಯೇಟರ್ ಕ್ಲಬ್. ಇದರಲ್ಲಿ ಒಂದು ಬೆನಿಫಿಟ್ ಏನಂತ ಅಂದರೆ 0 ಸಬ್ಸ್ಕ್ರೈಬರ್ ಇದ್ದರೂ ಹಾಗೆಯೇ 0 ಫಾಲೋವರ್ಸ್ ಇದ್ದರೂ ಕೂಡ ನಾವು ಈ ಒಂದು ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಆರಾಮವಾಗಿ ನಮ್ಮ ಒಂದು ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಕೂಡ ಇಲ್ಲ. ಹಾಗೆಯೇ ಎಷ್ಟೇ ಬೇಕಾದರೂ ನಾವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು, ಎಷ್ಟೇ ಬೇಕಾದರೂ ಪ್ರಾಡಕ್ಟನ್ನು ನಾವು ರಿಟರ್ನ್ ಕೂಡ ಮಾಡ್ಬೋದು. ಇದರಿಂದ ನಮಗೆ ₹1 ಕೂಡ ಎಲ್ಲಿಯೂ ಕೂಡ ಕಟ್ ಆಗದೆ, ನಮಗೆ ಯಾವುದೇ ಕೂಡ ಟೆನ್ಷನ್ ಇಲ್ಲದೆ, ಡೆಲಿವರಿ ಚಾರ್ಜಸ್ ಇಲ್ಲ, ಹಾಗೆಯೇ ಪ್ರಾಡಕ್ಟ್ ಟೆನ್ಷನ್ ಇಲ್ಲ, ಎಲ್ಲಿ ಟೆನ್ಷನ್ಗಳಿಲ್ಲದೆ ನಾವು ಆರಾಮವಾಗಿ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಅಫಿಲಿಯೇಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಆದ್ರಿಂದ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ಎಲ್ಲರಿಗೂ ಬೆಸ್ಟ್. ಅಲ್ಲಿ ನಾವೇನು ಮಾಡ್ತೀವಿ, ನಮಗೆ ಬೇಕಾಗಿರುವಂಥ ಅಫಿಲಿಯೇಟ್ ಆಪ್ಷನ್ ಇರುವಂಥ ಪ್ರಾಡಕ್ಟನ್ನು ಮೊದಲು ಸರ್ಚ್ ಮಾಡ್ತಾ ಇರ್ತೀವಿ. ನಮಗೆ ಇಷ್ಟ ಆಗುವಂಥ ಹಾಗೆಯೇ ಟ್ರೆಂಡಿಂಗ್ ಇರುವಂಥ ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡ್ತೀವಿ. ಅದರ ಒಂದು ಕ್ವಾಲಿಟಿ ರಿವ್ಯೂ ಹಾಗೆಯೇ ಅದರ ಕ್ವಾಲಿಟಿ ಹೇಗಿದೆ, ಕಲರ್ ಮಾಡೋ ಮುಂಚೆ ಹೇಗೆ ಕಾಣ್ತಾ ಇತ್ತು, ಹಾಗೆಯೇ ನಾನು ತೆಗೆದುಕೊಂಡ ಮೇಲೆ ಹೇಗೆ ಕಾಣ್ತಾ ಇದೆ, ಈ ರೀತಿಯಾಗಿ ನೀವು ಎಲ್ಲ ಒಂದು ಕ್ವಾಲಿಟಿಯನ್ನು ಚೆಕ್ ಮಾಡ್ಬೋದು. ಇದರಿಂದ ಕ್ವಾಲಿಟಿಯನ್ನು ಚೆಕ್ ಮಾಡಿ ನೀವು ಅದರ ಒಂದು ರಿವ್ಯೂ ವಿಡಿಯೋವನ್ನು ಮಾಡಿಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ನಲ್ಲಿ ಆಗಲಿ ನೀವು ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿ ನಿಮ್ಮ ಬ್ರ್ಯಾಂಡ್ ಕೂಡ ಬಿಲ್ಡ್ ಆಗುತ್ತೆ. ನಿಮಗೆ ಲಿಂಕ್ ಅಂತ ಹೆಚ್ಚು ಜನ ಕೂಡ ಕೇಳ್ತಾರೆ, ಅದರಿಂದ ನಿಮಗೆ ಕಮಿಷನ್. ರೀಸೆಲ್ಲಿಂಗ್ ಬಿಸ್ನೆಸ್ನಲ್ಲಿ ಈಗ ಆರ್ಡರ್ ಮಾಡಬೇಕು, ನೀವೇ ರಿಟರ್ನ್ ಮಾಡಬೇಕು. ಒಂದು ವೇಳೆ ಏನಾದರೂ ಡಿಫೆಕ್ಟ್ ಇದ್ದರೆ, ಅವ್ರ ಕಡೆಯಿಂದ ಇಶ್ಯೂ ಏನಾದರೂ ಬಂದರೆ ನೀವು ಅದಕ್ಕೆ ಎಲ್ಲ ಸೊಲ್ಯೂಷನ್ ಕೂಡ ನೀಡಬೇಕಾಗತ್ತೆ. ಆದರೆ ಮೀಶೋ ಕ್ರಿಯೇಟರ್ ಕೂಡ ಇಲ್ಲ, ಆರಾಮವಾಗಿ ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ತೀರಾ, ಹಾಗೆಯೇ ನೀವು ರಿಟರ್ನ್ ಕೂಡ. ಮೀಶೋ ಕ್ರಿಯೇಟರ್ ಕ್ಲಬ್ಬನ್ನೇ ಬಳಸಿ ಅಂತ ಯಾಕೆ ಹೇಳ್ತೀನಿ ಅಂತ ಅಂದರೆ, ಇಲ್ಲಿ ನಿಮಗೆ ಕಮಿಷನ್ ಸಿಗುತ್ತೆ. ನೀವು 12% ಸಿಗ್ಬೋದು, 15% ಸಿಗ್ಬೋದು, 13% ಸಿಗ್ಬೋದು. ಇವಾಗ ಲಾಸ್ಟ್ ಡೇಟ್ ತನಕ ಮೀಶೋದಲ್ಲಿ ಆಫರ್ ನಡೀತಾ ಇತ್ತು. ಯಾರೆಲ್ಲ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಸೇರ್ಕೊಂಡಿದ್ದಾರೆ ಅವ್ರಿಗೆಲ್ಲ ಮೀಶೋ ಆ್ಯಪ್ ಒಂದು ಅಪರ್ಚುನಿಟಿಯನ್ನು ನೀಡಿತ್ತು. ಏನಂತ ಅಂದರೆ, ಆ ಒಂದು ಎಲ್ಲ ಪ್ರಾಡಕ್ಟ್ಗಳ ಮೇಲೆ 13%, 15%, 21% ತನಕ ಕೂಡ ಆಫರ್ ಇತ್ತು. ಸೊ ಯಾರೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದಾರೆ, ಪರ್ಚೇಸ್ ಮಾಡಿಕೊಂಡು ರಿವ್ಯೂ ವಿಡಿಯೋನ ತೋರಿಸಿ ಇನ್ಸ್ಟಾಗ್ರಾಮ್ನಲ್ಲಿ ಯಾರೆಲ್ಲ ಅಪ್ಲೋಡ್ ಮಾಡ್ತಾರೆ, ಹಾಗೆಯೇ ಯಾರೆಲ್ಲ ಅಪ್ಲೋಡ್ ಮಾಡಿ ಅದರಿಂದ ಲಿಂಕ್ ಅಂತ ಜನರೇಟ್ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ಕಮಿಷನನ್ನು 13%, 21% ಪಡ್ಕೊಂಡಿರ್ತಾರೆ. ಆದ್ರಿಂದನೇ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ಬನ್ನೇ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದೀರಾ, ಹಾಗೆಯೇ ಯಾರಿಗೆಲ್ಲ ಮೀಶೋ ಕ್ರಿಯೇಟರ್ ಕ್ಲಬ್ ಬೆಸ್ಟಾ, ರೀಸೆಲ್ಲಿಂಗ್ ಬೆಸ್ಟಾ ಅನ್ನೋ ಪ್ರಶ್ನೆ ಇತ್ತು, ಅವ್ರಿಗೆಲ್ಲ ಇದರಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೋ. ಕ್ರಿಯೇಟರ್ ಕ್ಲಬ್ನಲ್ಲೇ ನಿಮ್ಮ ಒಂದು ಅಫಿಲಿಯೇಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಹಾಗೆಯೇ ಅರ್ನಿಂಗ್. ಇವತ್ತಿನ ವಿಡಿಯೋ ಆಗಿತ್ತು ಮೀಶೋ ಕ್ರಿಯೇಟರ್ ಬೆಸ್ಟಾ ಅಥವಾ ರೀಸೆಲ್ಲಿಂಗ್ ಬೆಸ್ಟಾ ಅಂತ ವಿಡಿಯೋ ಆಗಿತ್ತು. ಸೊ ನಿಮ್ಗೆಲ್ಲರಿಗೂ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ, ಯಾವ ವಿಷಯದ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಆ ವಿಷಯದ ಮೇಲೆ ವಿಡಿಯೋನ ತೆಗೆದುಕೊಂಡು ಬರ್ತೀನಿ. ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆಯೇ ಚಾನೆಲ್ಗೆ ಕನೆಕ್ಟ್ ಆಗಿರಿ. ಮುಂದೆ ಸಿಗೋಣ, ಅಲ್ಲಿವರೆಗೂ ಬಾಯ್.